ಇಳಕಲ್ ನಗರದ ಆರ್ವೀರ್ ಮಣಿ ಭವನದಲ್ಲಿ 1982-85ನೇ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಕುಟುಂಬ ಸಂಭ್ರಮ. ಇಳಕಲ್ ಕೇಂದ್ರ ಶಾಲೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಂಭ್ರಮ ಕಾರ್ಯಕ್ರಮವನ್ನು ಗುರುಗಳಿಗೆ ಪುಷ್ಪವೃಷ್ಟಿಗೈಯುವುದರ ಮೂಲಕ ಗುರುಗಳನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ನಂತರ ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಗುರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಇದೇ ವೇಳೆ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳಿಗೆ ಹಾಗೂ ಅತಿಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಗುರುವಂದನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಅಧ್ಯಕ್ಷ ಶ್ರೀ ಶರಣಪ್ಪ ಬಾಗೋಡಿ ಅವರಿಗೆ ಹಳೆಯ ವಿದ್ಯಾರ್ಥಿಗಳ ಸ್ನೇಹಿತರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮದ ಕುರಿತು ಹಳೆಯ ವಿದ್ಯಾರ್ಥಿಗಳಿಂದ ತಮ್ಮ ಬಾಲ್ಯದ ಜೀವನದ ನೆನಪುಗಳನ್ನು ಹೇಳುತ್ತಾ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅನ್ನದಾನಿ ಶಾಸ್ತ್ರಿಗಳು ಹಿರೇಮಠ ಖ್ಯಾತ ಪ್ರವಚನಕಾರರು ಉಪನ್ಯಾಸ ಮಾಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕಿಯರು 1982-85ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾಡಬೇಕಂತ ಹೇಳಿ ಸುಮಾರು 3 ತಿಂಗಳಿಂದ ಒಂದು ಕಾರ್ಯಕ್ರಮದ ರೂಪರೇಷೆಯನ್ನ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಒಂದು ರೂವಾರಿಯಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತ ಶರಣಪ್ಪ ಬಾಗೋಡಿ ಅವರ ಶ್ರಮ ತುಂಬಾ ಇದೆ. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಡಾಕ್ಟರ್ ವಿಠಲ್ ಶಾಹಿ ಅವರಾಗಿರ್ಬೋದು, ಮುರಳೀಕೃಷ್ಣ ಬುಡ್ಡೋಡಿ ಅವರಾಗಿರ್ಬೋದು, ನಾರಾಯಣ್ ಬಿಜ್ಜಲ್, ವಿರೂಪಾಕ್ಷ ಅಂಗಡಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕಾರ್ಯಕರ್ತರಪ್ಪ ಅಂತಂದ್ರೆ ನವೀನ್ ತರ್ಕೇರಿ. ರಾತ್ರಿ ಹತ್ತಂದ್ರೆ ಫೋನ್ ಹಚ್ಚಿ ದಿವ ತಿಂತಿದ್ದ, ಏನ್ ಮಾಡಿದ್ರಲ್ಲಿ ಎಷ್ಟು ಮಂದಿ ಕುಡಿಸಿರ್ಲಿ ಅಂತಂದ್ರೆ. ಆದ್ರೆ ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ರೂಪುಗೊಳ್ಬೇಕಂತಂದ್ರ ತಮ್ಮೆಲ್ಲರ ಒಂದು ಸಹಕಾರ ತುಂಬಾ ಇತ್ತು ಅಂತ ಹೇಳ್ಬೇಕಂತಂದ್ರ ನಮಗೆಲ್ಲ ಬಹಳ ಹೆಮ್ಮೆ ಅನಿಸ್ತೈತಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಷಿ. ಯಾವಾಗಲೂ ನಾವು ಹುಟ್ಟಿದ ಸ್ಥಳವನ್ನ ಹಾಗೂ ಹುಟ್ಟಿಸಿದ ತಾಯಿಯನ್ನ ನಾವು ಎಂದೂ ಮರಿಬಾರ್ದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾವು ಕಲಿತಂತ ಒಂದು ಶಾಲೆಯನ್ನ ಹಾಗೂ ಶಾಲೆಯನ್ನ ನಮಗೆ ಶಿಕ್ಷಣವನ್ನು ನೀಡಿದಂತ ಗುರುವೃಂದವನ್ನ ಎಂದೂ ನಾವು ಮರೆಯಬಾರದು. ಉಳಿದ ಆ ಕ್ಷಣಗಳನ್ನ ನೆನೆಸುವಂತ ಒಂದು ಸುಂದರ ಸಮಯ. ಇದನ್ನ ಅರೇಂಜ್ ಮಾಡ್ಬೇಕಂತೇಳಿ 3-4 ತಿಂಗಳಿಂದ ಎಲ್ಲರೂ ರೆಡಿ ಮಾಡ್ತಾ ಇದ್ರು. ಅವಾಗ ಆಯ್ತು ಮಾಡೋಣ ಅಂತೇಳಿ ಎಲ್ಲರೂ ಫೋನ್ ಮಾಡಿದ್ರು. ಅದರಲ್ಲಿ ಜಾಸ್ತಿ ಶಿಕ್ಷಕರು ಅಂದ್ರೆ ಯಾರಿಗೆ ಶಿಕ್ಷಕರಿದ್ದಾರೆ ಅವರೇ ಜಾಸ್ತಿ ಇಂಟ್ರೆಸ್ಟ್ ತಗೊಂಡಿದ್ರು. ಇದರಿಂದ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಮುಂಚೆ ಇಷ್ಟು ಇವಾಗ ವಿಜ್ಞಾನ ಬೆಳೀತಾ ಇದೆ, ಆವಾಗ ಇನ್ನೂ ಒಂದು ಮಟ್ಟಕ್ಕಿತ್ತು. ಆವಾಗ ನಮಗೆ ಶಿಕ್ಷಕರು ಬರೀ ನಮ್ಗೆ ವಿದ್ಯಾದ ಮೇಲೆ ದಾರಿ ಮಾಡ್ತಿಲ್ಲ. ಅವಾಗ ಸ್ಕೂಲ್ಗೆ ಹುಡುಗರಿಂದ ತೊಂದರೆ ಆಗ್ತಿತ್ತಂದ್ರೆ ತೊಗೊಂಡಿದ್ರ ಪೇರೆಂಟ್ಸ್ ಪಾಲಕರು ಒಂದು ಯಾಕ್ರೆ ನಮ್ಮ ಹುಡುಗ ಸ್ವಲ್ಪ ಯಾಕೆ ಸರಿ ಕೊಡ್ರಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಶಿಕ್ಷಣ ಅಂದ್ರೆ ಇದು ಮಿಡ್ಲ್ ಕೋರ್ಸ್ ಅಂದ್ರೆ ಬರೀ
ಕಲಿಕೆ ಒಂದೇ ಅಲ್ಲ, ಬುಕ್ ನಾಲೆಜ್ ಒಂದೇ ಅಲ್ಲ ಇಂಪಾರ್ಟೆಂಟ್. ಅವ್ರನ್ನ ಶಿಸ್ತನ್ನ ಒಂದು ಅಳವಡಿಸ್ಕೊಂಬಂಥದ್ದು. ಶಿಸ್ತಂದ್ರೆ ಎದುರಾದ್ರು ವಿದ್ಯೆ ಓದೋದ್ರಲ್ಲಿ, ಸಮಯನ ಮ್ಯಾನೇಜ್ ಮಾಡೋದ್ರಲ್ಲಿ, ಮುಂದೆ ನಾವು ಹಿರಿಯರನ್ನ ಹೆಂಗೆ ನಡ್ಕೋಬೇಕು ಅವೆಲ್ಲನೂ. ಅವಾಗ ಸ್ವಲ್ಪ ನನಗೆ ಬೇಜಾರಾಗುತ್ತೆ, ಶಿಕ್ಷಕರಿಂದ ಆ ಕಡೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡ್ತಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಮಕ್ಕಳು ಬರೀ ನಾಲೆಜ್ ಅಂತೂ ಇವಾಗ ಆಲ್ಮೋಸ್ಟ್ ಫ್ರೀ ಸಿಗ್ತಾ ಇದೆ. ಯಾಕಂದ್ರೆ ಇಂಟರ್ನೆಟ್ಗೆ ಹೋದ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಮಾಹಿತಿ ಸಿಗುತ್ತಿದೆ. ಅಮೇರಿಕಾದಲ್ಲಿರೋದು ಎಲ್ಲಿ ಏನಿದ್ರು ನಾಲೆಜ್ ನಮಗೆ ಬರೀ ಒಂದು ಮೊಬೈಲಲ್ಲೇ ನಮಗೆ ಅವೈಲೇಬಲ್ ಇದೆ. ಆದರೆ ಶಿಕ್ಷಣ ಯಾವಾಗ ಅದರದ್ದು ಉನ್ನತ ಸ್ಥಾನ ಪಡೆದಿತ್ತಂದ್ರೆ ಅದು ಎಲ್ಲರ ಬೆಳವಣಿಗೆಗೂ ಹೆಲ್ಪ್ ಆಗಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು, ಅದರಿಂದ ಎಲ್ಲರೂ ಬೆಳಿಬೇಕು. ಆ ಥರ ಒಂದು ಶಿಕ್ಷಣ ಇದ್ರೆ ಅದು ಬಹಳ ಮೌಲ್ಯ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ನಾನು ಯಾಕೆ ಶಿಕ್ಷಣ ಬಂದವ್ರಿಗೆ ಹೇಳ್ತಾ ಇದ್ದಂದ್ರೆ, ಅವಾಗ ಆ ಟೈಮಲ್ಲಿ ಎಲ್ಲನೂ ಅವರೇ ಪೇರೆಂಟ್ಸ್ ಅಂದ್ರೆ ಹೆಂಗೆ ನಡ್ಕೊಂಡು ನಮ್ಗೆ ಅವ್ರು ಮಾಡಲೇ ನೆಕ್ಸ್ಟ್ ಎಲ್ಲನೂ ನಮ್ಗೆ ಅವರು ಹೇಳ್ಕೊಟ್ಟಿದ್ರು, ಈ ಥರ ಮಾಡಬೇಕು, ಈ ಥರ ಬಟ್ಟೆ ಹಾಕಬೇಕು. ಅವಾಗ ಎಲ್ಲನೂ ಅವರು ನಮ್ಗೆ ಅಂದ್ರೆ ಸರ್ವತೋಮುಖ ಬೆಳವಣಿಗೆಗೂ ಕೂಡ ಅವಾಗೆಲ್ಲ ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ವಿಷಯಕ್ಕೆ ಕೇಳಿ ಬರ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತಾರಲ್ಲ, ಆವಾಗ ಆ ಟೈಮಲ್ಲಿ ಎಲ್ಲರನ್ನೂ ನಮ್ದವರು ಗಮನಿಸ್ತಾ ಇದ್ರು. ಬರೀ ಬುಕ್ ಓದೋದೊಂದೇ ಅಲ್ಲ, ಅವಾಗ ಎಲ್ಲನೂ ನಮ್ಗೆ ರೂಢಿ ಮಾಡ್ಕೊತಿದ್ರು. ನೋಡು, ಈ ಥರ ಇದೆ, ಈ ಥರ ಓದಬೇಕು, ಈ ಥರ ಟೈಮ್ ಮೇಂಟೈನ್ ಮಾಡಬೇಕು, ಮುಂದೆ ನೀವು ಒಳ್ಳೆ ಪ್ರಜೆಗಳಾಗಬೇಕು ಅಂತ ಎಲ್ಲನೂ ಆವಾಗ ಹೇಳ್ಕೊಟ್ಟಿದ್ರು. ನನಗೆ ಹೇಳಿದ್ರು, ನಾನು ಫಸ್ಟ್ 5th ಇದ್ದಾಗ ಅಂದರೆ ಓವರಾಲ್ 2-3ನೇದು ಇರ್ತಿದ್ದೆ ಕ್ಲಾಸಲ್ಲಿ ಕೊಟ್ಟು ಓವರಾಲ್ ಸ್ಕೂಲ್ಗೆ. ಅವಾಗ ನನ್ನ ಜೊತೆ ನಿಮ್ಮನ್ನ ನೆನೆಸ್ತೀನಿ, ಯಾಕಂದ್ರೆ ಬಸವರಾಜ್ ರಾಮೂರ್ ಬಿ ಕ್ಲಾಸ್ ಟಾಪರ್ ಇದ್ದ, ಎ ಕ್ಲಾಸಲ್ಲಿ ಗಿರೀಶ್ ಕಿರೆಡ್ಡಿ ಅಂತ ಟಾಪರ್ ಇದ್ದ. ಇವ್ರ ಮಧ್ಯೆ ನಮ್ಗೆ ಚಿಂಚ್ಮಿ ಇದ್ದ. ನಾ ಇನ್ನೂ ಚಿಂಚ್ಮಿ ನೆನೆಸ್ತೀನಿ. ಚಿಂಚ್ಮಿ ನನ್ನ ಕ್ಲಾಸ್ಮೇಟ್, ಅವನು ಬರೋಣ ಅಂದ್ರೆ ಅವ್ನ ಪ್ರಿಂಟ್ ಬರ್ದಂಗ ನಾವು ಹೇಳ್ತಿದ್ದೆ. ಎಡಳಿ ಸರ್ ಹೆಂಗೆ ಬರ್ತಿದ್ದು ಕನ್ನಡ ಅಂದ್ರೆ, ಅದಾದ್ಮೇಲೆ ಚಿಂಚ್ಮಿ ಇನ್ನೂ ನೆನೆಸ್ತೀನಿ. ಅಷ್ಟೊಂದು ಸುಂದರ ಬರವಣಿಗೆ ಇತ್ತು. ಅವಾಗ ಯಾವಾಗ ಹಿಂಗೆ ಮಾಡ್ತಾರೆ, ನೀನ್ಯಾಕೆ ಸ್ಕೂಲಿಗೆ ಫಸ್ಟ್ ಬರಬಾರ್ದು ನನಗೆ ಇನ್ನೂ ಆ ಒಂದು ಕಿಚ್ಚು ಹುಟ್ಟಿಸಿದ್ದು ನನಗೆ ಅದು ರಕ್ಷಣೆ ಕಿಚ್ಚು. ಬರೀ ನೀ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದಿ, ಸ್ಕೂಲ್ ಯಾಕೆ ಫಸ್ಟ್ ಬರಬಾರ್ದು ಅಂತ. ಅವಾಗ ನನಗೆ ಇನ್ನೂ ನೆನಪಿದೆ, ಎಲ್ಲಾದ್ರಾಗ ನಾ 7th ನಾನು ಅವಾಗ ಟಾಪರ್ ಆಗಿದ್ದೆ. ಅವಾಗ ನನಗೆ ಮನಸ್ಸು ಬಂದಿದ್ದು 541, 541 ಬಂದಿತ್ತು. ಅದಕ್ಕೆ ಆ ಥರ ಒಂದು ಕಿಚ್ಚನ್ನ ಹಚ್ತಿದ್ರು. ಅವಾಗ ಬರೀ ಇಷ್ಟ ತೊಗೊಂಡ್ರಾಗ ಇಷ್ಟು ಇಟ್ಕೊಂಡಂದ್ರೆ ಆದನ್ನ ನಮ್ಗೆ ಅವಾಗ ಎಲ್ಲ ಥರದ್ದು ನಮ್ದವರು ನಮ್ಮ ಶಿಕ್ಷಣವನ್ನು ಕೇಂದ್ರ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಈ ಒಂದು ಅದಾದ್ಮೇಲೆ ನಮಗೆ ಇನ್ನೂ ಹೋಗ್ಬೇಕು ಅನ್ನೋ ಕಿಚ್ಚಿಂದ ನಾನು ಮುಂದೆ ಎಲ್ಲ ಈವರೆಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಆರಿಸ್ಕೊಂಡೆ. ಅದಕ್ಕೆ ನಮ್ಮ ಫ್ಯಾಮಿಲಿಯವರು ನಿನ್ನ ವೈದ್ಯನ ಆಗ್ಬೇಕಂತ ನಾನು ಬಳಸಿದ್ರು. ಅದರಿಂದ ನಾನು MBBS, MS, MCH ಮುಂಬೈ ಮಾಡಿಬಿಟ್ಟು ಹೃದಯ ಮತ್ತು ರಕ್ತನಾಳ ಮತ್ತು ಕೂಡು ಎರಡರಲ್ಲಿ ಅದರಲ್ಲಿ ಒಂದು ಸರ್ಜರಿ ಅಂತಾರೆ MCH ಅಂತ ನೋಡ್ಬಿಟ್ಟು ನಾನಿವಾಗ ಸರ್ವಿಸ್ ಕೊಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಶಿಕ್ಷಕ ವೃಂದ. ಸೊ ಅದಕ್ಕೋಸ್ಕರ ನಾವೆಲ್ಲರೂ, ನಾನು ಯಾರು ಟೀಚರ್ ಹೆಸರಿಲ್ಲ, ನಮ್ಮ ಕ್ಲಾಸ್ ಟೀಚರ್ ಅವರಾಗಿರ್ತಾರೆ. ಆದರೆ ಎಲ್ಲ ಥರದ ಆ ಟೀಚರ್ಸ್ ಅಂದರೆ ಎಲ್ಲ ಥರದ್ದು ನಮ್ಮ ಸರ್ವತ್ರ ಬೆಳವಣಿಗೆಗೆ ಅವರು ಶಿಸ್ತನ್ನ ಕಲಿಸ್ತಾ ಇದ್ರು. ಸೊ ಬರೀ ಶಿಕ್ಷಣ ಅಂದ್ರೆ ಬರೀ ಕಲಿಕೆ ಒಂದಲ್ಲ, ನೀವು ನಡ್ಕೊಂಡು ನೀವು ಯಾವ ಕಲ್ತಂತಲ್ಲ. ನಂತರ ಇದೆಲ್ಲ ಸಮ್ಮಿಲಿತರಾಗಿದ್ದೀರಿ. ಇದೆಲ್ಲ ತುಂಬಾ ದೊಡ್ಡ ಹುದ್ದೆಯಲ್ಲಿ ತಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇಲ್ಲಿ ಸನ್ನಿಹಿತರಾಗಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೂ, ತಾಯಂದಿರಿಗೂ, ನಮ್ಮ ಇಲ್ಕಲ್ ನಗರದ ಎಲ್ಲ ಹಿರಿಯರಿಗೂ ಅನಂತ ಶರಣಾರ್ಥಿಗಳು. ಈಗ ಇದು ಮಾತನಾಡೋ ಸಮಯ ಅಲ್ಲ, ಸಮಯ 1:30 ಆಗಿದೆ. ನಮ್ಮ ಶಿವಶಂಕರನವರು 9:48 ಅಂತ ಒಂದು ಟೈಮ್ ಕೊಟ್ಟಿದ್ರು. ಅದು ಕಾರ್ಯಕ್ರಮ ಪ್ರಾರಂಭ ಆಗಕ್ಕೆ 12:48 ಆಗ್ತದೆ. ಇದೇನು ಅರ್ಜುನ ಮೋಕ್ಷ ಅಥವಾ ಏನು ಗೊತ್ತಿಲ್ಲ. ಬಹಳ ವರ್ಷಗಳ ನಂತರ ತಾವುಗಳೆಲ್ಲ ಇಲ್ಲಿ ಸಮ್ಮಿಲಿತರಾಗಿದ್ದೀರಿ. ಇಲ್ಲಿ ಮಾತಿನಿಗಿಂತ
ಭಾವದ ಸಂಬಂಧ, ಹೃದಯ ಸಂಬಂಧ ಬಹಳ ದೊಡ್ಡದು. ಇದುವರೆಗೂ ನಮ್ಮ ಪ್ರಾರಂಭದಲ್ಲಿ ರಾಮದುರ್ಗ ಅಣ್ಣವರಿಂದ ಪ್ರಾರಂಭಗೊಂಡು ಒಂದು ಪುಟ್ಟ ಮಗು ಇಲ್ಲೊಂದು ಪ್ರಾರ್ಥನಾ ಗೀತೆಯನ್ನು ಹಾಡ್ತು ಮಗು, ಸಂಸ್ಕೃತಿ. ಆ ಮಗುವಿನ ಹೆಸರೇ ಸಂಸ್ಕೃತಿ. ನಮ್ಮ ವಿಠ್ಠಲ್ ನಗರದವರೆಗೂ ಕೂಡ ಒಂದು ಸಂಸ್ಕೃತಿ ನಗರ ಇದೆ. ಸಂಸ್ಕೃತಿ ಬಹಳ ಚೆನ್ನಾಗಿ ಪುಟ್ಟರಾಜ ಗುರುಗಳು ಬರೆದಿರುವಂತಹ ಹಾಡು. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯೋಗ್ಯವಾಗುವಂತಹ ಒಂದು ಗೀತೆಯನ್ನು ಆ ಮಗು ಹಾಡ್ತು. ದೇವಿ ಕೊನೆ ಶಾರದೆ ಅಂತ ತಿಳ್ಕೊಂಡು, ಆಮೇಲೆ ಗುರುವಿಗೆ ತನ್ನವನ್ನು ಲಿಂಗಕ್ಕೆ ಮನವನ್ನುವಂತಹ ಭಕ್ತಿಯ ವಚನ ಸಂಗೀತವನ್ನು ಆ ಮಗು ಹಾಡಿತು. ಆಮೇಲೆ ರಾಮದುರ್ಗ ಸರ್ ಅವರು, ಇನ್ನೂ ಬಹಳ ಜನ ಎಲ್ಲ ತಮ್ಮ ಅನುಭವ ಹಂಚಿಕೊಂತ ನಮ್ಮ ಡಾಕ್ಟರ್ ಶಾವಿ ಅವರು, ಆಮೇಲೆ ಬೆಂಗಳೂರಿನಲ್ಲಿ ಉಪನ್ಯಾಸವನ್ನು ಮಾಡ್ತಾ ಇರೋಂಥ ಗುರುಗಳು, ಇನ್ನೂ ಬಹಳ ಜನ ಎಲ್ಲ ತಮ್ಮ ಅನುಭವದ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದು ಗುರು ಶಿಷ್ಯರ ಸಂಬಂಧ ಅಂದ್ರೆ ಇದು ಜಾತಿಯ ಸಂಬಂಧ ಅಲ್ಲ. ಗುರು ಶಿಷ್ಯರ ಸಂಬಂಧ ಅಂದ್ರೆ ಅದು ರಕ್ತದ ಸಂಬಂಧ ಅಲ್ಲ. ಗುರು ಶಿಷ್ಯರ ಸಂಬಂಧ ಅಂದ್ರೆ ಜಾತಿ, ಮತ, ಪರಂಪರೆ, ಕುಲ, ಗೋತ್ರ, ಸಂಪ್ರದಾಯ ಇದು ಎಲ್ಲವನ್ನು ಮೀರುವಂತ ಒಂದು ಶ್ರೇಷ್ಠವಾಗಿರೋ ಸಂಬಂಧ ಅಂದ್ರೆ ಅದು ಆತ್ಮ ಸಂಬಂಧ. ನಮ್ಮ ದೇಶದಲ್ಲಿ ಗುರು ಶಿಷ್ಯ ಪರಂಪರೆಯನ್ನು ನಾವೆಲ್ಲ ನೋಡಬೇಕು. ಒಂದು ಕ್ಷಣ ಅವಲೋಕನೆಯನ್ನು ಮಾಡಬೇಕು. ಗುರು ಶಿಷ್ಯ ಪರಂಪರೆಯ ಪುಣ್ಯದ ಆಲಯವೇ ಭಾರತ. ಒಂದು ಕಡೆಗೆ ಗುರುಗಳು ಕಳಸದ ಗೋವಿಂದ ಭಟ್ಟರು, ಮಡಿವಂತ ಬ್ರಾಹ್ಮಣರು. ಕಳಸದ ಗೋವಿಂದ ಭಟ್ಟರ ಪರಮ ಶಿಷ್ಯರು ಯಾರಪ್ಪ ಅಂದ್ರೆ ಶಿಶುನಾಳದ ಸಂತ ಶರೀಫರು. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಅವರ ಪರಮ ಶಿಷ್ಯರು ಧಾರವಾಡ ಮುರುಘಾಮಠದ ಮೃತ್ಯುಂಜಯಪ್ಪಗಳು, ಮಹಾಂತಪ್ಪಗಳು. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಸದಾಶಿವ ಮಹಾಸ್ವಾಮೀಜಿಗಳು. ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳು, ಅವರ ಶಿಷ್ಯರು ಪಂಡಿತ್ ಪುಟ್ಟರಾಜ ಗುರುಗಳು. ಗುರುದೂರಿನ ಗುರುದೊಡ್ಡ ಬಸವಾರ್ಯರು, ಅವರ ಶಿಷ್ಯರು ಸಜ್ಜದ ಗುಡ್ಡದ ಶರಣಮ್ಮ ತಾಯಿಯವರು. ಗುರುಗಳು ಸಮರ್ಥ ರಾಮದಾಸರು, ಅವರ ಪರಮ ಶಿಷ್ಯರು ಛತ್ರಪತಿ ಶಿವಾಜಿ ಮಹಾರಾಜ. ಹೀಗೆ ಗುರು ಶಿಷ್ಯ ಪರಂಪರೆಯನ್ನು ನಾವು ನೋಡ್ಕೊಂಡು ಬಂದಪ್ಪ ಅಂದ್ರೆ ಅವರ ಮಧ್ಯದಲ್ಲಿ ಜಾತಿಯ ಸಂಬಂಧ ಇರೋದಿಲ್ಲ. ನಮ್ಮ ದೇಶದಲ್ಲಿ ಗುರುಗಳಿಗೆ ಕೊಡುವಷ್ಟು ಗೌರವವನ್ನ, ಪಾವಿತ್ರ್ಯತೆಯನ್ನ ಬೇರೆ ನಾವು ಯಾರಿಗೂ ಕೂಡ ಕೊಡೋದಿಲ್ಲ. ಇದೆಲ್ಲ ಮಾತಾಡ್ತಾ ಮಾತಾಡ್ತಾ ಭಾವುಕರಾದರು. ಮೊಮಿನ್ ಟೀಚರ್ ಅವ್ರನ್ನ ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ತೆಗೆದರು. ಅವರು ಇವತ್ತಿಲ್ಲ. ಪ್ರಾರಂಭದಲ್ಲಿಯೇ ಅಗಲಿ ಹೋಗಿರುವಂತ ಎಲ್ಲ ಗುರುಗಳಿಗೂ, ಗುರು ಮಾತೆಯರಿಗೂ, ಆತ್ಮೀಯರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯವನ್ನು ಕೂಡ ಪ್ರಾರಂಭದಲ್ಲಿ ಮಾಡಿರಲಿ. ಅವರು ಮರೆತು ಹೋದರೂ ಕೂಡ ಇವತ್ತು ಅವರು ಕೊಟ್ಟಿರುವಂತಹ ಸಂಸ್ಕಾರದ ಮೂಲಕವಾಗಿ ಅವ್ರನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಅವರು ನೀಡಿರುವಂತಹ ಸಂಸ್ಕಾರದ ಮೂಲಕವಾಗಿ ಅವರು ಇವತ್ತಿಗೂ ಕೂಡ ಸ್ಮರಣೀಯರಾಗಿದ್ದಾರೆ ಅನ್ನೋದಕ್ಕೆ ಇದೊಂದೆಲ್ಲ ಉದಾಹರಣೆಯಾಗಿ ನಿಲ್ತದೆ. ಅಕ್ಷರಗಳಿಗೆ ಬಂದು ಮೋಹ, ಮಾಯಾ ಎಂಬ ಎರಡಕ್ಷರಗಳಲ್ಲಿ ಸಿಲುಕಿ ಲಗ್ನ ಎಂಬ ಎರಡಕ್ಷರಗಳ ಬಂಧನದಿಂದಾಗಿ ಸತಿ, ಪತಿ ಎಂಬ ಎರಡಕ್ಷರಗಳಾಗಿ ವಂಶ ಎಂಬ ಎರಡಕ್ಷರವನ್ನ ಪಡೆಯುವುದಕ್ಕಾಗಿ ಸುತ, ಸುತೆ ಎಂಬ ಎರಡಕ್ಷರಗಳನ್ನು ಪಡೆದು ಕೊನೆಗೆ ಮುಕ್ತಿ ಎಂಬ ಎರಡಕ್ಷರವನ್ನು ಪಡೆಯುವುದಕ್ಕಾಗಿ ಶಿವ, ರಾಮ, ಅಲ್ಲಾ, ಕ್ರೈಸ್ತ, ದೇವಿ, ನಂದಿ, ವೀರ, ಭೀಮ, ನ್ಯಾಯ, ನೀತಿ, ಸತ್ಯ, ಧರ್ಮ, ಲಿಂಗ ಎಂಬ ಎರಡಕ್ಷರಗಳನ್ನು ಒಂದು ಜೀವನಗಳಾಗಬೇಕು. ನೀವು ನಾನು ಚಿಕ್ಕವರಿಂದ ನೀವು ಎರಡಕ್ಷರ ಇದ್ದು, ಆದ್ರೆ ಈಗೆಲ್ಲ ಬೇರೆ ಇದೆ. ಈಗ ಎದ್ದು ಕೂಡಲಿನ ಹಾಸಿಗೆಯೊಳಗೆ ನೀವು ನಿಮ್ಮ ಮಕ್ಕಳಿಗೆ ಕೊಡ್ತೀರಿ, ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ. ಮುಕ್ತವಾಗಿ ನಾವು ಒಪ್ಕೊಂಡ್ಬರ್ಬೇಕು ಅಲ್ವಾ? ಅವಾಗೆಲ್ಲ ಮುಖ ತೊಳ್ಕೊಳ್ಳಾರ್ದ ಏನೂ ಉಣ್ಣಕ್ಕೆ ಅವಕಾಶ ಇರಲಿಲ್ಲ. ಶಾಲೆಯಿಂದ ಬಂದು ಕೂಡಲೇ ನಿಮ್ಮ ಮನೆಯೊಳಗೆ ನಿಮ್ಮ ತಾಯಿ, ನನ್ನ ಮನೆಯೊಳಗೆ ನನ್ನ ತಾಯಿ ತಮ್ಮ ಮುಖ ತಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಬಂದು ಊಟ ಮಾಡಪ್ಪ ಅಂತ ಹೇಳ್ತಿದ್ರು. ಈಗ ಮುಖ ತೊಳ್ಕೊಳ್ಳೋದು ಎಲ್ಲೇ ಹುಡುಗರಿಂದ ಹುಡುಗರೊಳಗೆ ಎತ್ಕೊಂಡು ಬರ್ತಾರ. ನೀವು ಎತ್ಕೊಂಡು ಬರ್ತೀರ, ಅವ್ರು ನಡೆಯಂಗೆ ಹುಡುಗರು ನಡೆಯಂಗಿಲ್ಲ. ಕಷ್ಟ ಅಂದ್ರೆ ಗೊತ್ತಿಲ್ಲ, ದುಃಖ ಅಂದ್ರೆ ಗೊತ್ತಿಲ್ಲ, ಬದುಕು ಅಂದ್ರೆ ಗೊತ್ತಿಲ್ಲ. ಹಿಂಗಾಗ್ತದೆ. ಈಗ ನಮಗ್ ಗೊತ್ತಿರೋ ಎರಡು ಅಕ್ಷರ ಯಾವ್ದಪ್ಪ? ಹಾಸಿಗೆಯೊಳಗೆ ಇರುವಾಗಲೇಬೇಕು ಏನ್ರಿ? ಚಾ ಬೇಕು, ಕಾಫಿ ಬೇಕು, ಬೀಡಿ ಬೇಕು, ಬೀರ್, ಬ್ರ್ಯಾಂಡಿ, ಸಿಂಡಿ, ಸೆರೆ, ಕುಡಿ, ಬಡಿ, ಬಡಿ, ಕಡಿ, ಸಾಯಿ. ಇವು ಎರಡು ಅಕ್ಷರ. ಇಲ್ಲಿ ಪ್ರಾರಂಭದೊಳಗೆ ಹೇಳಿದ್ರು
ಇಲ್ಲಿ ಮಾತಾಡುವಾಗ ಹೇಳಿದ್ರು, ಏನ್ ಹೇಳಿದ್ರು? ಗುರು ಬ್ರಹ್ಮ ಗುರು ವಿಷ್ಣು. ನೀವುಗಳೆಲ್ಲರೂ ಚಿಕ್ಕವರಿದ್ದಾಗ ನಿಮ್ಮ ಮನೆಯ ಕಟ್ಟೆಯ ಮೇಲೆ ಕೂತ್ಕೊಂಡು, ನಿಮ್ಮ ಮನೆಯ ಮಾಳಿಗೆ ಮೇಲೆ ಕೂತ್ಕೊಂಡು ನೀವೆಲ್ಲ ಲೈಟ್ ಹಾಕೊಂಡು ಅಭ್ಯಾಸ ಮಾಡಿರ್ತೀರಿ. ಸುಮ್ಮನೆ ನೆನಪು ಮಾಡ್ಕೋಬೇಕಂತಲ್ಲ. ಈಗೆಲ್ಲ ಟೇಬಲ್ಗೆ ತಂದು ಲೈಟ್ ಕೊಟ್ಟಿರಿ, ಅವರೆಷ್ಟು ಅಭ್ಯಾಸ ಮಾಡಕತ್ತಾರೋ ಅದು ನಿಮಗ ಬರ್ತದೆ, ನಮ್ಗೆ ಬರ್ತೀನಿ. ನೋಡಿ, ಮ್ಯಾಳಿಗೆ ಮೇಲೆ ಲೈಟ್ ಹಾಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಓದೋದೇನು, ಒಂದು ಕಟ್ಟಿಗೆ ಕಟ್ಟಿ ಅದಕ್ಕೆಲ್ಲ ವಯರ್ ಕಟ್ಟಿ ಅದನ್ನ ಇದು ಮಾಡ್ಕೊಂಡು ಓದೋದೇನು, ಎಷ್ಟು ಖುಷಿ ಇರ್ತಿತ್ತು ಆ ಸಮಯ. ಅದೆಲ್ಲ ಮರ್ತು ನೋಡಿ, ಅವಾಗೆಲ್ಲ ನಾವೆಲ್ಲ ನಮ್ಮ ದಿನವನ್ನ ಪ್ರಾರಂಭ ಮಾಡಬೇಕಾದ್ರೆ ನಾವು ಹೇಗೆ ಪ್ರಾರಂಭ ಮಾಡ್ತಿದ್ವಿ? ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಪ್ರಾರಂಭ ಆಗ್ತಿತ್ತು. ಆದರೆ ಇವತ್ತು ಹಾಗೆಲ್ಲ ವಾತಾವರಣ ಈಗೆಲ್ಲ ಬದಲಿ ಆಗ್ತದೆ. ಎಲ್ಲರ ಬಾಯಲ್ಲಿನೂ ಬೇರೆ ಬಂದಾರ. ಈ ಗುರು ಬ್ರಹ್ಮ ಅನ್ನೋದು ಹೋಗ್ಯದ, ಗುಪ್ತಾ ಬ್ರಹ್ಮ ಅನ್ನೋದು ಬಂದದ, ವಿಮಲ್ ವಿಷ್ಣು ಅನ್ನೋದು ಬಂದದ, ಪಾನ್ ಪರಾಗ್ ಪರಬ್ರಹ್ಮ ಅಂತ ಬಂದದ, ಮಾಣಿಕ್ ಚಂದ್ರ ಮಹೇಶ್ವರ ತಸ್ಮೈ ಶ್ರೀ ಗೊಟ್ಟಕ್ಕಾಯ ನಮಃ ಅಂತ ಬಂದದ. ಹೀಗೆಲ್ಲ ಆಗಿ ವಾತಾವರಣ ಎಲ್ಲ ಬಹಳ ಗುರುವೇ ನಮಃ ಅಂತ ಒಂದು ಕಾಲಿತ್ತು, ಈಗ ಗುರುವೇನು ಮಹಾ ಅನ್ನುವಂಥ ಕಾಲ ಬಂದಿದೆ. ಗುರುಗಳನ್ನ ಕಂಡ್ರೆ ನೀವೆಲ್ಲರೂ ದೂರ ಓಡಿ ಹೋಗ್ತಿದ್ರಿ. ಒಂದು ಬ್ಯಾಟ್ ಆಡಕ್ ಹೊರಟ್ರೆ, ಕ್ರಿಕೆಟ್ ಆಡಕ್ ಹೊರಟ್ರೆ, ಚಿನಿಪುಣಿ ಆಡಕ್ ಹೊರಟ್ರೆ, ಕಬಡ್ಡಿ ಆಡಕ್ ಹೊರಟ್ರೆ, ಗುರುಗಳೆಲ್ಲ ಹಿಂಗೆ ಹೋಗ್ತಾರಪ್ಪ ಅಂತಂದ್ರೆ ಕನಿಷ್ಠ ಒಂದು 2-3 ತಾಸು ಆದ್ರೂ ದೂರ ಓಡಿ ಹೋಗ್ತಿದ್ವಿ ನಾವು. ಗುರುಗಳು ನಾಳೆ ಶಾಲೆ ಒಳಗೆ ಬಡಿತಾರ ಅಂತ ಭಯ ಇತ್ತು. ಇವತ್ತು ಆ ಭಯ ಅನ್ನುವಂಥದ್ದು ವಾತಾವರಣ. ಹಾಗಾಗಿ ಶಿಕ್ಷಣ ಮೌಲ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಸಿಯುವುದಕ್ಕೆ ಅದಕ್ಕೆ ನಾವು ಒಂದು ರೀತಿ ಕಾರಣ ಅನ್ನೋದನ್ನ ನಾವ್ಯಾರೂ ಕೂಡ ಮರಿಬಾರ್ದು ಅಂತ ತಿಳ್ಕೊಂಡು ತಿಳಿಸ್ತಾ, ಒಂದು ಕನ್ನಡ ಶಾಲೆ 5, 6, 7ನೇ ಕ್ಲಾಸ್ 3 ವರ್ಷಗಳವರೆಗೆ ಈಗಿರುವಂತ ನಮ್ಮ ಶ್ರೀಶೈಲ ಜಗದ್ಗುರುಗಳು ಅದೇ ಶಾಲೆಯೊಳಗೆ ಓದವರು. ಇಲ್ಲೊಬ್ಬರು ಹಂಚಾಟೆ ಅಂತ ತಿಳ್ಕೊಂಡು ಜಡ್ಜ್ ಅದರ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ, ಪ್ರಮೋದ ಪ್ರಶಾಂತ್ ಅಂತ ಸಂಜೀವ್ ಕುಮಾರ್ ಹಂಚಾಟೆ ಅವರು ಅದೇ ಶಾಲೆಯೊಳಗೆ ಓದವರು. ಶಿವರಾಜ್ ತಂಗಡಿಗೆ ಅವರು, ಇವರೆಲ್ಲ ಅದೇ ಶಾಲೆಯೊಳಗೆ ಓದವರು. ನೋಡ್ರಿ, ಶಾಲೆ ಅದು 42 ಈಗ ಹಿಂಗೈತಿ. 42 ವರ್ಷಗಳಿಂದ ಹೆಂಗಿರ್ತೋ ಏನೋ ಗೊತ್ತಿಲ್ಲ. ಆಮೇಲೆ 42 ವರ್ಷಗಳ ಹಿಂದೆ ಇಷ್ಟೆಲ್ಲ ಮುಂದುವರೆದ ವ್ಯವಸ್ಥೆಗಳು ಸೌಕರ್ಯಗಳು ಇಲ್ಲದೆ ಇರುವಾಗ ಊಟ ಇತ್ತಂದ್ರೆ ಅವರು ನೋಡಿ ಏನ್ ಮಾಡ್ತೀವಿ. ಬಿಸಿ ಊಟ ಇರ್ಲಿಲ್ಲ, ಹೊಟ್ಟೆ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಗುರುಗಳು ತಮ್ಮ ಹತ್ರ ಎಲ್ಲ ಇರುವುದನ್ನು ಕೊಟ್ಟು, ಪ್ರೀತಿಯನ್ನ ಕೊಟ್ಟು, ಅಲ್ಲಿರುವಂತ ಮಕ್ಕಳು ತಮ್ಮ ಮಕ್ಕಳನ್ನು ತೆಗೆದು ಪ್ರೀತಿಯಿಂದ ಕಂಡು ಅವತ್ತು ವಿದ್ಯಾದಾನ ಮಾಡಿದ ಒಂದು ಕೃತಜ್ಞತೆಗಾಗಿ 45 ವರ್ಷಗಳ ನಂತರ ಇವತ್ತು ಗುರುಗಳಿಗೆ ಗೌರವಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಗುರುಗಳಿಗೆ ಸರಿಸಮಾನವಾಗಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಇಲ್ಲೆಲ್ಲ 90-95 ವರ್ಷಗಟ್ಟೆಲ್ಲ ಹೆಚ್ಚೆಲ್ಲ ಗುರುಗಳಿದ್ದಾರೆ, ಎಲ್ಲ ಗುರು ಮಾತೆಯರಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಸಂತೋಷ ಆಗ್ಯಾರ, ಅವ್ರಿಗೆ ನಿಜವಾಗ್ಲೂ ಕೂಡ ಆನಂದ ಆಗ್ಯಾರ. ಗುರುಗಳಿಗೆ ಆನಂದ ಆಗೋದು ಯಾವಾಗಪ್ಪ ಅಂದ್ರೆ ಶಿಷ್ಯರು ತಮ್ಮನ್ನ ನೋಡಿ ಗೌರವಿಸೋದು. ಶಿಷ್ಯರು ಬಹಳಷ್ಟು ಎತ್ತರಕ್ಕೆ ಬೆಳೆದಾಗ ಗುರುಗಳಿಗೆ ಆನಂದ ಆಗ್ತದೆ. ನಿಮ್ಮೆಲ್ಲರನ್ನು ಕೂಡ ರೂಪಿಸಿರುವಂತಹ ಮಾತನಾಡುವ ದೇವರಾಗಿರುವಂತಹ ಗುರುಗಳಿಗೆಲ್ಲ ಒಮ್ಮೆ ಕೈಗಳನ್ನ ಮೇಲೆ ಎತ್ತಿ ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತಕೊಂಡು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮ ನಾರಾಯಣ ವಿದ್ಯಾವಳ ಸರ್ ಅವರು, ಆಮೇಲೆ ಅಧ್ಯಕ್ಷರಾಗಿರುವಂತಹ ಶ್ರೀ ಶರಣಪ್ಪಣ್ಣ ಬಾಗೋಡಿ, ಇನ್ನು ಉಳಿದಂತ ಎಲ್ಲ ಅಣ್ಣನವರು, ಮತ್ತೆ ಯಾರ ಹೆಸರು ಬಿಟ್ಟಿದ್ರೆ ಆಮೇಲೆ ಕರ್ಕೊಂಡೋಗಿ ಮತ್ತೆ ಮಾತಾಡ್ಸ್ಬಾರ್ದು, ನಮ್ಮ ನೆನಪಾಗಲಿಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲರಿಗೂ ಕೂಡ ಶುಭವನ್ನ ಕೊಡ್ತಾ ಮತ್ತೆ ಹೀಗೆ ಸೇರೋಣ. ಇದೆಲ್ಲ ಅವ್ರವ್ರ ಮಕ್ಕಳನ್ನ ಪರಿಚಯ ಮಾಡ್ಕೊಡಕತ್ತಿದ್ರು. ನನ್ನ ಮಗ ಹಿಂಗ್ ಹೋದ್ಯಾನ, ನನ್ನ ಮಗಳು ಹಿಂಗ್ ಹೋದ್ಯಾನ, ನಮ್ಮ ಮನೆಯವ್ರು ಹಿಂಗ ಅಂತ ತಿಳ್ಕೊಂಡು ಇದು ಕೇವಲ ಇಲ್ಲಿಗಷ್ಟೇ ಸೀಮಿತ ಆಗಬಾರದು. ಇವತ್ತೆಲ್ಲ ನಾವು ಜಾತ್ಯತೀತವಾಗಿ ಬೆಳೆದು ನಿಲ್ಲಬೇಕು. ಜಾತ್ಯತೀತವಾಗಿ ಬೆಳೆದು ನಿಲ್ಲಲೇಬೇಕಾದ ಅನಿವಾರ್ಯತೆಗಳು ನಾವೆಲ್ಲ ಇದ್ದೇವೆ. ಇವನಾರುವ ಎಂದೆನಿಸುವಿರಯ್ಯ, ಇವ ನಮ್ಮವ ಎಂದೆನಿಸುವ ಅನ್ನುವಂಥ ಬಸವಣ್ಣನವರ ವಚನದಂತೆ ಇದು ಸ್ನೇಹ ಕೇವಲ ಸ್ನೇಹವಾಗಿ ಉಳಿಯುವ ಬೇಡ, ಅದರ ಸಂಬಂಧವಾಗಿ ಗುರುಗಳ ಸಾನ್ನಿಧ್ಯದೊಳಗೆ ಪರಿವರ್ತನೆಯಾಗಿ ನೀವು ಇನ್ನಷ್ಟು ಗಟ್ಟಿಯಾಗಿ ಉಳಿಬೇಕಂತಕೊಂಡು ಶುಭವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಎಲ್ಲ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು.